ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಮದ್ದೂರು ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದಂಥ ಮೆಡಿಸಿನ್ ಕೊಡೋದಿಲ್ಲ. ಯಾವುದೇ ರೀತಿ ಒಂದು ಅನುಕೂಲ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ತಾಲೂಕು ಅಧ್ಯಕ್ಷರು ಮುಂದಿನ ವಿಚಾರವನ್ನು ಹೇಳ್ತಾರೆ. ಮದ್ದೂರು ಹಾಸ್ಪಿಟ್ಲಲ್ಲಿ ಏನು ನಡೀತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮದ್ದೂರು ಘಟಕಕ್ಕೆ ಗೊತ್ತಿರುತ್ತೆ. ಅದರಿಂದ ಮದ್ದೂರು ಅಧ್ಯಕ್ಷರು ಮಾತಾಡಿ. ಬಂಧುಗಳೇ, ಈಗ ಇಷ್ಟೊತ್ತು ಮಾತಾಡಿದಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂಥ ರಮೇಶ್ ಗೌಡರು ತಿಳಿಸಿದಾಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನೆಲ್ಲ ಕುಂದುಕೊರತೆಗಳಿದ್ದಾವೆ ಅದನ್ನು ನಾವು ಗಮನಿಸಿ ಅದನ್ನು ಪಟ್ಟಿ ಮಾಡಿ ಇಲ್ಲಿ ಸಂಬಂಧಪಟ್ಟಂಥ THO ಅವ್ರ ಗಮನಕ್ಕೆ ತರಬೇಕು. ತದನಂತರದಲ್ಲಿ DHO ಅವ್ರಿಗೂ ಇದೇ ಲೆಟರ್ನ ಕೊಟ್ಟು ಇಲ್ಲಿರುವಂಥ ಅವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸಿ ಬರುವಂಥ ರೋಗಿಗಳಿಗೆ ಅನಾನುಕೂಲ ಆಗುವಂತೆ ಸೇವೆಯನ್ನು ಇಲ್ಲಿ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಒಂದಷ್ಟು ವಿಚಾರಗಳನ್ನ ಇಟ್ಟು ಇಲ್ಲಿ ಬಂದಿದ್ದೀವಿ. ನೋಡೋಣ, ಇಲ್ಲಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರಬೇಕಾದಂಥ ವೈದ್ಯರು ಸರಿಯಾದ ರೀತಿಯಲ್ಲಿ ಹಾಜರಿರ್ತಾರ, ಮತ್ತು ಬಯೋಮೆಟ್ರಿಕನ್ನು ಅವರು ಕಂಪಲ್ಸರಿ ಫಾಲೋ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರಾ, ಮತ್ತು ಯಾವೆಲ್ಲ ವೈದ್ಯಾಧಿಕಾರಿಗಳು ಯಾವ್ಯಾವ ಸಮಯದಲ್ಲಿ ಇರ್ತಾರೆ ಅನ್ನೋದಂಥದನ್ನ ಒಂದು ನೋಟಿಸ್ಗಳನ್ನ ಹಾಕಿರಬೇಕು. ಮತ್ತು ಔಷಧಿಯೋಪಚಾರಿಗಳನ್ನು ಅಷ್ಟೇ ಯಾವೆಲ್ಲ ಔಷಧಿಗಳು ಇರ್ತವೆ ಅನ್ನೋದನ್ನ ಪಟ್ಟಿ ಬರೆದಿರಬೇಕು. ಅವೆಲ್ಲ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಹೌದು ಅದು ಮತ್ತೆ ಅದ್ರದ್ದೆಲ್ಲ ಹಾಕಿರಬೇಕು. ಜೊತೆಗೆ ಬರುವಂತ ರೋಗಿಗಳಿಗೆ ಯಾವುದೇ ರೀತಿ ಚೀಟಿಯನ್ನು ಹೊರಗಡೆ ಇರುವಂತಹ ಖಾಸಗಿ ಮೆಡಿಕಲ್ಗಳಿಗೆ ಬರೆದು ಕೊಡಬಾರದು ಅಂತ ಆದೇಶಗಳಿದ್ರು ಕೆಲವು ವೈದ್ಯಾಧಿಕಾರಿಗಳು ಬೇಕಂತಲೇ ಇಲ್ಲ ಅಥವಾ ಖಾಸಗಿ ಏನಿರ್ತವೆ ಮೆಡಿಕಲ್ ಜೊತೆಲಿ ಇವರು ಒಂದು ರೀತಿಯಲ್ಲಿ ಲವಿ ಡವಿ ಮಾಡ್ತಾ ಅಂತನೋ ಬೇಕು ಅಂತಲೇ ಅವ್ರಿಗೆ ಆಚೆಗಡೆಗೆ ಬರೆದು ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೋಡೋಣ, ಅದ್ರದ್ದು ಒಂದಷ್ಟು ನಮ್ಮ ಹತ್ರ ದಾಖಲೆಗಳು ಇದಾವೆ, ಅದನ್ನ ಕೊಟ್ಟು ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಯಾವೆಲ್ಲ ಮೆಡಿಕಲ್ ಇಲ್ಲಿ ಸಿಗಬೇಕಾದಂತ ಔಷಧಿಗಳು ಒಳಗಿದ್ದಾವೆ ಅನ್ನೋಂಥದ್ದನ್ನ ಮತ್ತೆ ಕೆಲವರು ನಾವು ಬಂದ ಸಂದರ್ಭದಲ್ಲಿ ಯಾರನ್ನು ಸಹ ಅವರು ವೈದ್ಯಾಧಿಕಾರಿಗಳು ಅಥವಾ ಸಾರ್ವಜನಿಕರು ಅಂತ ಗುರ್ತಿಡೋಕೆ ಆಗಲ್ಲ. ಯಾಕೆಂದ್ರೆ ಅವ್ರು ಧರಿಸಬೇಕಾಗಿದ್ದಂತಹ ಒಂದು ಬಟ್ಟೆ ಏನಿದೆ ಅದನ್ನ ಅವ್ರು ಹಾಕೊಳ್ಳೋದಕ್ಕೇನೆ ಹಿಂಜರಿತಾ ಇದ್ದಾರೆ. ಇಂಥದ್ದೆಲ್ಲ ನೋಡೋಣ. ಮತ್ತೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಬಂದಂತ ರೋಗಿಗಳಿಗೆ ಕುಂತ್ಕೊಳ್ಳೋಂಥ ವ್ಯವಸ್ಥೆ ಆಗಿರ್ಬೋದು, ಎಮರ್ಜೆನ್ಸಿಲಿ ಡಾಕ್ಟರ್ಗಳ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಇದೆಯಾ ಅಂತ ನೋಡೋಣ. ಬನ್ನಿ ಮುಂದೆ ಬರುತ್ತೆ. ಇದಾರಾ ಇಲ್ಲೇ ಇದಾರಂತೆ ಬನ್ನಿ. ಏನು ಪತ್ರ ಕೊಟ್ಟು ಅದ್ರ ಬಗ್ಗೆ ಇದು ಮಾಡ್ತಾರೆ. ಗೇಟ್ ಹತ್ರ ಇವರು ತಾಲೂಕು ಅಧ್ಯಕ್ಷರು ಮಾದೇವ್ ಅಂತೇಳಿ, ನಾನು ಪ್ರಮೋದ ಮಂಡಲದ ಅಧ್ಯಕ್ಷ, ಇವರು ಪ್ರಧಾನ ಕಾರ್ಯದರ್ಶಿ, ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಬಂದಿರುವಂಥದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದ್ದಾವೆ ಅದನ್ನು ನೀವು ಗಮನಿಸಿರ್ತೀರಿ, ಅದನ್ನು ನಾವು ಪಟ್ಟಿ ಮಾಡಿ ಮತ್ತೆ ನಿಮ್ಮ ಗಮನ ತರುವಂಥದ್ದು, ಮತ್ತು ಮೇಲಧಿಕಾರಿಗೆ ಜಿಲ್ಲಾ DHO ಅವರು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಪಟ್ಟಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ನಾವು ಕೇಳ್ತೀವಿ ಯಾವೆಲ್ಲ ಅಂಶಗಳು ಇದ್ದಾವೆ, ವ್ಯವಸ್ಥೆಗಳು ಇದಾವೆ ಇಲ್ಲ ಅನ್ನೋದನ್ನ ನೀವು ಅವನು ಇಲ್ಲ ಏನೈತೆ ಅದು ಲೆಟ್ರ್ ಕೊಟ್ಟು ಹೋಗಿ ಸರ್, ಈಗ ನೀವು ತಪ್ಪನ್ನ ಕಂಡಿಡಿದಿದ್ದೀವಿ ಅಂತ ಹೇಳ್ತೀವಿ, ಅದು ಹೇಳಿ. ಇಲ್ಲ ನೀವು ಮಾಹಿತಿ ಕೊಟ್ಟಿದ್ರೆ ಲೆಟ್ರ್ ಕೊಟ್ಟು ಹೋಗಿ ರೈಟಿಂಗಲ್ಲಿ ಅಲ್ಲ, ನಾನು ನಿಮ್ಗೆ ಕೇಳ್ತಾ ಇರೋದು ಇಲ್ಲಿರುವಂಥ ಸೌಲಭ್ಯಗಳು ಹೌದು ಇಲ್ಲ ಅಂತ ನೀವು ಹೇಳ್ಬಿಡ್ತು ಅಂತಂದ್ರೆ ನಾವು ಇದನ್ನ ದಯಮಾಡಿ ಸ್ವೀಕರಿಸಿ ಬರುವಂಥ ರೋಗಿಗಳಿಗೆ ಒದಗಿಸ್ಕೊಡಿ ಅಂತ ಹೇಳ್ತೀನಿ. ಅದನ್ನೇ ಒಂದಷ್ಟು ಹೇಳ್ತೀನಿ. ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕಾದ ಅಂದಿನ ಡ್ಯೂಟಿ ಡಾಕ್ಟರ್ಗಳ ಮಾಹಿತಿ ಇದೆಯೇ ಇಲ್ವಾ? ಇದೆ, ಹೌದು, ಇಷ್ಟೇ. ಕರ್ತವ್ಯ ಸಮಯದಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ವೈದ್ಯರು, ನರ್ಸ್ಗಳು, ಸಿಬ್ಬಂದಿಗಳು ಗುರುತಿನ ಚೀಟಿ ಧರಿಸುವರೆ. ಹೌದು, ಇದನ್ನು ಕೊಟ್ಟುಬಿಟ್ಟೋಗಿ ಹೋಗ್ತೀವಿ. ಇದನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಮಕ್ಕಳಿಗೆ ಪ್ರಶ್ನೆ ಕೇಳೋದು ಬೇಡ, ಆಯ್ತಾ? ನಿಮ್ಗೆ ಏನಾರ ನ್ಯೂನ್ಯತೆ ಆಯ್ತಾ ಸರಿ. ಮತ್ತೆ ನಿಮ್ಮ ನಂಬರ್ ಕೊಡಿ. ನನ್ನ ನಂಬರ್ ಕೂಡ ಅವಶ್ಯಕತೆ ಇಲ್ಲ. ಆಯ್ತು, ಬರ್ಕೊಳ್ಳಿ. ಕೊಡಕ್ಕೆ ರೆಡಿ ಇದಾರಲ್ಲ, ಅದ್ರ ಮೇಲೆ ಫೋನ್
ಈಗ ಬೇಕಂತಲೇ ಖಾಸಗಿ ಮೆಡಿಕಲ್ಗೆ ಔಷಧಿ ಅಲ್ಲ ಇದನ್ನ ಕೊಡಿ ಸರ್ ಯಾರು ಪೇಷಂಟ್ ಏನೋ ಸಮಸ್ಯೆ ಇದೆ ಏನೋ ಸಮಸ್ಯೆ ಬನ್ನಿ ಬನ್ನಿ ನಂಬರ್ ಕೊಡಿ. ಒಂದು ನಿಮಿಷ ಕೇಳಿ ಇರೋಣ ಅವರು ತಾಳ್ಮೆ ತಗೊಳ್ಳಿ. ಏನಾದ್ರು ಸಮಸ್ಯೆ ಏನಾದ್ರು ಇದೆಯಾ? ಮೆಡಿಸಿನ್ ಏನೋ ಹೊರಗಡೆ ಬರ್ದಲ್ಲ ಮೆಡಿಸಿನ್ ಏನು ಬರ್ದಿಲ್ಲ ಕೊಟ್ಟು ಕಳಿಸ್ಬೇಡ. ಆಮೇಲೆ ನಿಮ್ಗೆ ಫೋಟೋ ಕಳಿಸ್ಕೊಡ್ತೀವಿ ಹೊರಗಡೆ ಬರ್ದಿರುವಂತ ನಂಬರ್ ಹೇಳಿ ಸರ್. ಅದಕ್ಕೆ ಮೊಬೈಲ್ ನಂಬರ್ ಕೇಳಿ ಬೇರೆ ಏನಿಲ್ಲ. ಅದನ್ನೇ ಅಷ್ಟೇ ನಿಮ್ಗೆ ಹೇಳ್ಬಾರ್ದು. ನಿಮ್ಮ ನಂಬರ್ 9110 2640 13 2640 ಹಾಂ 40 ಆಯ್ತು. 9110 2640 ಹಾಂ 13 ತಗೊಳ್ಳಿ ಸ್ವಲ್ಪ. ಫೋಟೋ ಫೋಟೋ ತಗೋಣ, ವಿಡಿಯೋ ಮಾಡ್ಬಿಡ. ಒಂದು ಫೋಟೋ ಫೋಟೋ ಬೇಕು. ಬ್ಯಾಕ್ ಕೊಡಿ. ಹಾಂ ಅದರಲ್ಲಿ ಫೋಟೋ ತಗೊಂಡು ಇಲ್ಲಿ ನೋಡ್ರಿ ಹಂಗೆ. ನಮ್ಮ ಸೀಲ್ ಹಾಕ್ಸ್ಬಿಡಿ. ಮೇಲೆ ಆಫೀಸಲ್ಲಿ ಅದೇನಾ ಬೇರೆ ಕೊಟ್ಬಿಟ್ಟು ಪೆನ್ನೆಲ್ಲಿ ಅವಾಗಿಂದ ಏನಿಲ್ಲ ಈಗಲೂ ಬಡ್ಕೋಬೋದಿತ್ತು. ಅದಕ್ಕೆ ಸ್ವಲ್ಪ ನೀರು ಫೋಟೋ ಕಳಿಸಿದ್ರಾ? ತೆಗೆದ್ರೆ ಫೋಟೋ ಮಾಡ್ಕೊಂಡಿದ್ದೀನಿ. ಅವ್ರ ಮೊಬೈಲ್ ನಂಬರ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕಳಿಸಿ. ಫೋಟೋ ಮೇನ್ ಅದರಲ್ಲಿ ಎಲ್ಲ ನೀವು ವಾಟ್ಸಪ್ಗೆ ಹೋಗ್ಬಿಟ್ಟು ಅದು ಫೋಟೋಸ್ ಓಪನ್ ಮಾಡಿಬಿಟ್ಟು ಹಾಂ ಅದನ್ನು ವಾಟ್ಸಪ್ಪಲ್ಲಿ ಎಲ್ಲ ಪ್ರಮೋದ್ ಅನ್ನೋದು ಕಳಿಸ್ಬಿಡಿ. ನನಗೆ ಗೊತ್ತಿಲ್ವಲ್ಲ ಇದು ಯಾರು ಮೊಬೈಲು. ನಂದೇ ಕನಕ ತಗೋಣ. ಬ್ಯಾಕ್ ಕೊಡಿ ಅಣ್ಣ ಎಲ್ಲ ನೀವು. ಇದೆಯಂತೆ ಅಲ್ಲ ಅವ್ರು ಬರ್ಕೊಟ್ಟಿರೋದು ನನಗೆ ಬ್ಯಾಕ್ ಕೊಡಿ ಅಣ್ಣ, ಫುಲ್ ಬ್ಯಾಕ್ ಕೊಡಿ ಅಣ್ಣ ಎಲ್ಲ. 3 ಜನ ಕೇಳ್ತೀನಿ ಬರ್ಕೊಟ್ಟಿರೋದು ಲೈವ್ ಎಷ್ಟು ಮಾರ್ಕ್ ಮಾಡಿ. ಹಾಂ ಲೈವ್ ಇದೆ, ಲೈವ್ ಇದೆ. ಹೇಳ್ಬೇಕು ತಾನೆ ಆ ಬಂಧುಗಳೇ. ನೀವು ಗಮನಿಸಿದ್ರಿ ಇಲ್ಲಿನ ತಾಲೂಕು AM ಅವರು ಬಂದರು. ಆ ಅರ್ಜಿಲಿ ಏನೆಲ್ಲ ಒಂದು ಲೋಪದೋಷಗಳಿದ್ದಾವೆ ಈ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಅದನ್ನ ಹೇಳೋದಕ್ಕೂ ರೆಡಿ ಇಲ್ಲ, ಅಥವಾ ನಾವು ಹೇಳ್ತಿದೀವೋ ಅದನ್ನ ಕೇಳೋದಕ್ಕೂ ರೆಡಿ ಇಲ್ಲ. ಒಂದು ರೀತಿಯಲ್ಲಿ ಅವರೆಲ್ಲ ತಾಳ್ಮೆ ಅನ್ನೋಂಥದ್ದಿಲ್ಲ. ಕಳೆದ ಬಾರಿ ನಮ್ಮವ್ರು ಬಂದಾಗಲೂ ಇದೇ ಥರದಲ್ಲಿ ಒಂದು ರೀತಿಯಲ್ಲಿ ಉದ್ದಟತನವನ್ನ ದುರಾಂಕಾರವನ್ನ ಪ್ರದರ್ಶನ ಮಾಡಿದ್ರು. ಇದು ಹೆಚ್ಚಿಗೆ ದಿನ ಇರಲ್ಲ. ಏಕೆಂದ್ರೆ ನೀವೇನೋ ಒಂದು ಅಧಿಕಾರದ ಮದದಲ್ಲಿ ನೀವು ಹಿಂಗೆ ಆಡ್ಬೋದು, ಆದರೆ ಜನಗಳು ಎಚ್ಚೆತ್ಕೊಳ್ತಾರೆ. ದಯಮಾಡಿ ಸ್ವಲ್ಪ ಸೌಜನ್ಯವಾಗಿ ಒತ್ತಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮಲ್ಲಿ ನಾವೊಂದಷ್ಟು ಲೋಪದೋಷಗಳನ್ನ ಯಾವ್ಯಾವ ಸಮಸ್ಯೆ ಇದ್ರು ಅದನ್ನು ಇರಬಾರ್ದು, ಬರುವಂತ ರೋಗಿಗಳಿಗೆ ಸರಿಯಾದ ರೀತಿಯ ಸೌಲಭ್ಯಗಳನ್ನ ಸಿಗಬೇಕು ಅಂತೇಳಿ ಒಂದಷ್ಟು ಕೊಟ್ಟಿದ್ದೀವಿ. ಜನಸಾಮಾನ್ಯರು ಅಷ್ಟೇ ಜನಸಾಮಾನ್ಯರು ಅಷ್ಟೇ ಇಲ್ಲೇನಾದ್ರು ಅವ್ರ ಸಮಸ್ಯೆ ಇತ್ತು ಅಂತಂದ್ರೆ ನೇರವಾಗಿ ಹೇಳ್ಕೊಳ್ಬಹುದು. ಆದರೆ ಒಂದು ರೀತಿಯಲ್ಲಿ ಇಲ್ಲಿರುವಂತ ಅಧಿಕಾರಿಗಳಿಗೆ ಎದುರಿ ಅವ್ರು ಏನೇ ಒಂದು ರೀತಿಯಲ್ಲಿ ಆಸ್ಪತ್ರೆ ಹೊರಗಿನದಕ್ಕೆ ಮೆಡಿಕಲ್ ಏನಿದೆ ಅಲ್ಲಿಗೆ ಔಷಧಿಗಳನ್ನ ಬರೆದುಕೊಟ್ಟಿದ್ರು ಇಲ್ಲ ಅಂತ ಅನ್ನುವಂಥದ್ದು. ಜೊತೆಗೆ ಯಾರಾದ್ರೂ ಸಹ ಯಾವ್ದಾದ್ರು ಒಂದು ವಿಚಾರದಲ್ಲಿ ಏನಾದ್ರೂ ಹಣಕಾಸು ವಿಚಾರದಲ್ಲಿ ಲಂಚ ಕೇಳಿದಂತ ವಿಚಾರಗಳಿದ್ರು ಅದನ್ನ ಇಲ್ಲ ಅಂತ ಅನ್ನುವಂಥದ್ದು ಈ ತರದ ಒಂದು ವ್ಯವಸ್ಥೆ ಇದೆ. ಯಾಕೆಂದ್ರೆ ಸಂಪೂರ್ಣವಾಗಿ ಜನರೇ ಒಂದಷ್ಟು ವ್ಯವಸ್ಥೆಯನ್ನ ಕೆಡಿಸಿರೋದ್ರಿಂದ ನಮ್ಮ ಕೈಲಿ ಏನು ಮಾಡೋದಕ್ಕಾಗ್ತಾ ಇಲ್ಲ. ಅದರಿಂದ ನೋಡೋಣ, ಇದು ಹೆಚ್ಚಿಗೆ ದಿನ ಇರಲ್ಲ. ನಿಜವಾಗ್ಲೂ ಖಂಡಿತವಾಗ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಗೌರ್ಮೆಂಟ್ ಆಸ್ಪತ್ರೆಗೆ ಸಿಗಬೇಕಾದಂಥ ಒಂದು ಸೌಲಭ್ಯಗಳ ಪರವಾಗಿ ಯಾವತ್ತೂ ಧ್ವನಿ ಮಾಡುತ್ತೆ ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತೀನಿ. ಧನ್ಯವಾದ.